ಹೈ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. 2025-26ನೇ ಸಾಲಿಗೆ UPSC ಮುಖ್ಯ ಪರೀಕ್ಷೆ ತರಬೇತಿ ಪಡೆಯಲು ಅಲ್ಪಸಂಖ್ಯಾತರ ಸಮುದಾಯದ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನ ಪ್ರಕಟಣೆ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ತಾವುಗಳು ಇಲ್ಲಿ ನೋಡ್ಬೋದು, ಅಲ್ಪಸಂಖ್ಯಾತರಂದರೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಈ ಒಂದು ಅಭ್ಯರ್ಥಿಗಳಿಂದ ಇಲ್ಲಿ UPSCಯ ಮುಖ್ಯ ಪರೀಕ್ಷೆಯ ತರಬೇತಿಯನ್ನು ನೀಡಲಿಕ್ಕೆ ಇಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಬೆಂಗಳೂರಿನ ಹಜ್ ಭವನದಲ್ಲಿ ವಸತಿಯುತ ತರಬೇತಿ ಅಥವಾ ಶಿಷ್ಯ ವೇತನದೊಂದಿಗೆ ಪ್ರತಿಷ್ಠಿತ ಸಂಸ್ಥೆಯ ಮೂಲಕ, ಅಂದರೆ ಬೆಂಗಳೂರನ್ನು ಹೊರತುಪಡಿಸಿ ಈ 3 ತಿಂಗಳ UPSC ಮುಖ್ಯ ಪರೀಕ್ಷಾ ತರಬೇತಿ ನೀಡಲಾಗುತ್ತಿದ್ದು, ಸೊ ಈ ಒಂದು ಸದರಿ ತರಬೇತಿಗೆ ಈ ಒಂದು ಅಲ್ಪಸಂಖ್ಯಾತರ ಒಂದು ಅಭ್ಯರ್ಥಿಗಳು ಅರ್ಜಿಯನ್ನು ಅಪ್ಲೈ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಇಲ್ಲಿ ವಸತಿಯುತ ತರಬೇತಿ ನೀಡ್ತಾರೆ. ಇಲ್ಲ ಅಂದರೆ ನಿಮಗೆ ವಸತಿ ಬೇಡ, ನೀವು ಹೊರಗಡೆ ಇರ್ತೀನಿ ಅಂದರೆ ಇಲ್ಲಿ ನಿಮಗೆ ಶಿಷ್ಯ ವೇತನ ಕೂಡ ಕೊಡ್ತಾರೆ. ಸೊ ಈ ಒಂದು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 13/6 ಅಂದರೆ ಜೂನ್ 13ನೇ ತಾರೀಕು, ಅಂದರೆ ಇವತ್ತು, ಮತ್ತು ಕೊನೆಯ ದಿನಾಂಕ 21/6 ಅಂದರೆ ಒಟ್ಟಾರೆಯಾಗಿ ಒಂದು 8 ದಿವಸಗಳ ಕಾಲಾವಕಾಶ ಇದೆ. ಓಕೆ. ಸೊ ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರಬೇಕು, ಅಂದರೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಆಗಿರಬೇಕು. ಮತ್ತು UPSC 2025 ಅಂದರೆ ಮೊನ್ನೆ ತಾನೇ ಈ ಒಂದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಒಂದು ಉತ್ತೀರ್ಣರಾದಂಥ ಒಂದು ಅಭ್ಯರ್ಥಿಗಳ ಒಂದು ರಿಸಲ್ಟನ್ನು ಬಿಟ್ಟಿದ್ದರು. ಸೊ ಇದರಲ್ಲಿ ಉತ್ತೀರ್ಣರಾದವರು ಮಾತ್ರ ಇದಕ್ಕೆ ಕ್ವಾಲಿಫೈ ಆಗ್ತಾರೆ. ಸೊ ಅರ್ಜಿದಾರರಿಗೆ ಕೆಲವೊಂದು ಸೂಚನೆಗಳು: ತಮ್ಮ ಒಂದು ಅರ್ಜಿಯನ್ನು ಈ ಒಂದು ಜಾಲತಾಣದಲ್ಲಿ ತಮ್ಮ ಒಂದು ಅರ್ಜಿ ನಮೂನೆಯನ್ನು ಪಡೆದು ಮಾರ್ಗಸೂಚಿಗಳನ್ವಯ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಅರ್ಥ ಆಯ್ತಾ? ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಜಿಲ್ಲಾ ಕಚೇರಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಸಹಾಯವಾಣಿ ಸಂಖ್ಯೆ ಇವರನ್ನು ಸಂಪರ್ಕಿಸಬಹುದು. ಸೊ ಇದಿಷ್ಟು ಈ ಒಂದು ಫ್ರೀ ಕೋಚಿಂಗ್ ರಿಲೇಟೆಡು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಇದೇ ಥರದ ಒಂದು ಇನ್ನಿತರ ನಿರಂತರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ. ಧನ್ಯವಾದಗಳು.